ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಶುಕ್ರವಾರ ಏಕೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಮತ್ತೆ ಮನೆಯ ಮಹಿಳೆಯರನ್ನೇಕೆ ಲಕ್ಷ್ಮೀ ದೇವಿಯ ರೂಪ ಅಂತ ಕರೀತಾರೆ, ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಮತ್ತು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ಕರೆಯಲಾಗುತ್ತದೆ. ಯಾವ ಸ್ಥಳದಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರುತ್ತಾರೋ ಅಂತಹ ಸ್ಥಳದಲ್ಲಿ ಎಂದಿಗೂ ಹಣದ ಅಥವಾ ಆರ್ಥಿಕ ಬಿಕ್ಕಟ್ಟು ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಜನರು ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಮಾತ್ರವಲ್ಲದೆ ಉದ್ಯೋಗ, ವ್ಯಾಪಾರ, ವ್ಯವಹಾರ ಮಾಡುವ ಸ್ಥಳದಲ್ಲೂ ಕೂಡ ಲಕ್ಷ್ಮೀ ದೇವಿಯನ್ನು ಭಯಭಕ್ತಿಯಿಂದ ಪೂಜೆ ಮಾಡ್ತಾರೆ. ಇದರಿಂದ ಅವರು ಕ್ಷೇತ್ರದಲ್ಲಿ ಆರ್ಥಿಕ ಪ್ರಗತಿ ಪಡೆದುಕೊಳ್ಳುತ್ತಾರೆ ಎಂಬುದು ನಂಬಿಕೆ ಇದೆ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಮನೆಯ ಪ್ರತಿಯೊಂದು ಮಹಿಳೆಯನ್ನು ಲಕ್ಷ್ಮೀ ದೇವಿ ರೂಪವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಮನೆಯಲ್ಲಿ ಹೆಣ್ಣು ಮಗು ಜನಿಸಿದಾಗಲೆಲ್ಲ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಎಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಇದರೊಂದಿಗೆ ಮನೆಯ ಸೊಸೆಯನ್ನು ಕೂಡ ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಮನೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಸೊಸೆಯಂದಿರಿಗೆ ವಹಿಸಲಾಗುತ್ತದೆ. ಮನೆಯ ಮಹಿಳೆಯರನ್ನು ಲಕ್ಷ್ಮೀ ದೇವಿ ಎಂದು ಏಕೆ ಕರೆಯುತ್ತಾರೆ ಎಂಬುದು ನಿಮಗೇನಾದರೂ ಗೊತ್ತೇ? ಮನೆಯ ಮಹಿಳೆಯನ್ನು ಲಕ್ಷ್ಮೀ ದೇವಿಗೆ ಮಾತ್ರ ಏಕೆ ಹೋಲಿಸುತ್ತಾರೆ? ಹಣದೊಂದಿಗೆ ಹೇಗೆ ಸಂಬಂಧವನ್ನು ಹೊಂದಿದೆ ಎಂಬುದನ್ನು ತಿಳಿಯೋಣ. ಮಹಿಳೆಯರನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಕರೆಯಲು ಕಾರಣವೇನು? ಏನಂದರೆ, ಲಕ್ಷ್ಮೀ ದೇವಿ ಕೇವಲ ಸಂಪತ್ತಿನ ದೇವತೆ ಮಾತ್ರ ಅಲ್ಲ, ಬದಲಾಗಿ ಆಕೆ ವ್ಯಾಪಾರ, ವ್ಯವಹಾರ, ಅಪಾರ ಶಕ್ತಿ ಮತ್ತು ಧನಾತ್ಮಕತೆಯ ರೂಪವೆಂದು ಹೇಳಲಾಗುತ್ತದೆ. ಈಕೆಯನ್ನು ಬ್ರಹ್ಮಾಂಡ ಶಕ್ತಿ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಮಹಿಳೆಯರನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಹೇಳುವುದರ ಹಿಂದಿನ ಅರ್ಥವೇನೆಂದರೆ, ಲಕ್ಷ್ಮೀ ದೇವಿಯಲ್ಲಿ ಹೇಗೆ ಸಕಾರಾತ್ಮಕತೆ ಅಥವಾ ಧನಾತ್ಮಕತೆ ನೆಲೆಸಿರುತ್ತದೆಯೋ ಅದೇ ರೀತಿ ಒಂದು ಮನೆಗೆ ಸ್ತ್ರೀ ಅಥವಾ ಹೆಣ್ಣು ಮಗು ಪ್ರವೇಶಿಸಿದಾಗ ಅಷ್ಟೇ ಧನಾತ್ಮಕತೆ ತುಂಬಿರುತ್ತದೆ. ಈ ಕಾರಣಕ್ಕಾಗಿ ಮಹಿಳೆಯರಿಗೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಇದರಿಂದ ಮನೆಯನ್ನು ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ. ಇನ್ನು ಶುಕ್ರವಾರದಂದು ನಾವು ಲಕ್ಷ್ಮೀ ದೇವಿಯನ್ನು ಏನಕ್ಕೆ ಪೂಜಿಸಬೇಕು ಅಂದರೆ, ಲಕ್ಷ್ಮೀ ದೇವಿಯು ಪೂಜೆಯನ್ನು ನಿಯಮಿತವಾಗಿ ನಾವು ಮಾಡುತ್ತೇವೆ. ಆದರೆ ಧಾರ್ಮಿಕ ಗ್ರಂಥದಲ್ಲಿ ವಾರದ ಪ್ರತಿಯೊಂದು ದಿನವೂ ಆಯಾ ದೇವರ ಆರಾಧನೆಗೆ ಮೀಸಲಾಗಿಡಲಾಗಿದೆ. ಅದೇ ರೀತಿ ಶುಕ್ರವಾರದ ದಿನವನ್ನು ಲಕ್ಷ್ಮೀ ದೇವಿಯ ಆರಾಧನೆಗೆ ಮೀಸಲಿಡಲಾಗಿದೆ. ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರ ಜೊತೆಗೆ ಸಂತೋಷಿ ಮಾತಾಳನ್ನು, ದುರ್ಗಾದೇವಿಯನ್ನು ಹಾಗೂ ವೈಭವ ಲಕ್ಷ್ಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ಕಾರಣಕ್ಕಾಗಿ ಶುಕ್ರವಾರದ ದಿನವು ಲಕ್ಷ್ಮೀ ದೇವಿಯ ಆರಾಧನೆ. ಶುಕ್ರವಾರದಂದು ನಾವು ಲಕ್ಷ್ಮೀ ದೇವಿಯನ್ನು ಏಕೆ ಪೂಜಿಸಬೇಕು ಅಂದರೆ, ಲಕ್ಷ್ಮೀ ದೇವಿಯ ಪೂಜೆಯನ್ನು ನಿಯಮಿತವಾಗಿ ನಾವು ಮಾಡುತ್ತೇವೆ. ಆದರೆ ಧಾರ್ಮಿಕ ಗ್ರಂಥಗಳಲ್ಲಿ ವಾರದ ಪ್ರತಿಯೊಂದು ದಿನವನ್ನು ಆಯಾ ದೇವರ ಆರಾಧನೆಗೆ ಮೀಸಲಾಗಿಡಲಾಗಿದೆ. ಅದೇ ರೀತಿ ಶುಕ್ರವಾರದ ದಿನವನ್ನು ಲಕ್ಷ್ಮೀ ದೇವಿಯ ಆರಾಧನೆಗೆ ಮೀಸಲಿಡಲಾಗಿದೆ. ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರ ಜೊತೆಗೆ ಸಂತೋಷಿ ಮಾತಾಳನ್ನು ಮತ್ತು ದುರ್ಗಾದೇವಿಯನ್ನು ಹಾಗೂ ವೈಭವ ಲಕ್ಷ್ಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ಕಾರಣಕ್ಕಾಗಿ ಶುಕ್ರವಾರದ ದಿನವು ಲಕ್ಷ್ಮೀ ದೇವಿಯ ಆರಾಧನೆಗೆ ಮತ್ತು ಆಕೆಯ ವಿವಿಧ ರೂಪಗಳ ಆರಾಧನೆಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಮತ್ತು ರಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮತ್ತು ಉಪವಾಸ ವ್ರತ ಮಾಡುವ ಸಂಪ್ರದಾಯವಿದೆ. ಲಕ್ಷ್ಮೀ ದೇವಿಯಲ್ಲಿ ಧನಾತ್ಮಕ ಶಕ್ತಿ ಗಾಢವಾಗಿರುವಂತೆ ಮನೆಯ ಮಹಿಳೆ ಅಥವಾ ಹೆಣ್ಣು ಮಗುವಿನಲ್ಲೂ ಧನಾತ್ಮಕ ಶಕ್ತಿ ಅಡಗಿರುವುದರಿಂದ ಮಹಿಳೆಯರನ್ನು ಅಥವಾ ಸ್ತ್ರೀಯರನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.